ಫಲಿತಾಂಶವನ್ನು ತಂದಿದ್ದಾರೆ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ಬಂಧುಗಳಿಗೆ ನನ್ನ ಪರವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಈ ರೀತಿ ಫಲಿತಾಂಶ ಬರಲಿಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂದರೆ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಪೌರಾಡಳಿತ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜನಪ್ರತಿನಿಧಿಗಳೆಲ್ಲ MLC ಸಾಧುಗಳಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ CO ಸರ್ ಆಗಾಗ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು, ಸಲಹೆಗಳನ್ನು ಕೊಡ್ತಾಯಿದ್ರು. ಕಳೆದ ಬಾರಿ ಭಾಳಷ್ಟು ಫಲಿತಾಂಶಗಳಿಗೆ ಬಂದಿದೆ, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ, ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಎಂದು ಮಾತನ್ನು ಹೇಳ್ತಾ ಇದ್ರು. ಸೊ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಪ್ರಾರಂಭದಿಂದಲೇ ನಾವು ಕಲಿಕೆಯಲ್ಲಿ ನೋಡ್ತಕ್ಕಂಥ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಮತ್ತು ಅವರಿಗೆ ಪ್ರತಿ ತಿಂಗಳು ಟೆಸ್ಟ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು. ಟೆಸ್ಟ್ಗಳನ್ನು ತೆಗೆದುಕೊಂಡ ನಂತರ ಅದನ್ನು ಇವ್ಯಾಲ್ಯೂಷನ್ ಮಾಡಿ ಎಲ್ಲಿ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಏನು ಅಂತಂದರೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು 2 ಪೂರಕ ಪರೀಕ್ಷೆಗಳನ್ನು ನಡೆಸಿದ್ದರಿಂದ ಅದು ಕೂಡ ನಮಗೆ ಲಾಭದಾಯಕವಾಗಿದೆ. ಅದರಿಂದ ಕೂಡ ನಮ್ಮ ಫಲಿತಾಂಶ ಉತ್ತಮವಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಅವರ ಸಂಸ್ಥೆಯಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಫಲಿತಾಂಶವನ್ನು ಪಡೆಯತಕ್ಕಂಥ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮತ್ತೆ ನಾನು ಅವರಿಗೆ ಆಡಳಿತ ಮಂಡಳಿಯ ಮಾಧವರಾವ್ ಸರ್ ಅವರಿಗಿರ್ಬೋದು ಮತ್ತು ಮಸ್ತಾನ್ ಅಲಿ ಸರ್ ಆಗಿರ್ಬೋದು, ಇಡೀ ಅವರ ತಂಡಕ್ಕೆ ನನ್ನ ಇಲಾಖೆ ಪರವಾಗಿ, ನನ್ನ ಪರವಾಗಿ ಅವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನು ಅಂತಂದರೆ, ನಮ್ಮ ಜಿಲ್ಲೆಯ ಫಲಿತಾಂಶ ವೃದ್ಧಿಯಾಗುವಲ್ಲಿ ಅವ್ರಿಗೂ ಕೂಡ ಕಾಂಟ್ರಿಬ್ಯೂಷನ್ ಸಾಕಷ್ಟು ಇರೋದ್ರಿಂದ ಅವರಿಗೆ ನಾನು ಇಲಾಖೆಯ ಮುಖ್ಯಸ್ಥನಾಗಿ ಅವರಿಗೆ ಅನಂತವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಾವು ಮುಂದಿನ ವರ್ಷದಲ್ಲೂ ಕೂಡ ಇನ್ನಷ್ಟು ಫಲಿತಾಂಶವನ್ನು ವೃದ್ಧಿ ಮಾಡಲಿಕ್ಕೆ ನಮ್ಮ ಕನಸು ಏನಿದೆ ಅಂದರೆ, ನಾವು ಸಿಂಗಲ್ ಡಿಜಿಟಲ್ಲಿ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಾರಂಭದಿಂದಲೇ ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭದಿಂದಲೇ ನಾವು ಕಾರ್ಯಯೋಜನೆಯನ್ನು ತಯಾರು ಮಾಡಿಕೊಳ್ಬೇಕು. ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುವಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತರುವಂತಲೇ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಧವರಾವ್ ಸರ್ ಅವರಿಗೂ ಮತ್ತು ಮಸ್ತಾನ್ ಅಲಿ ಸರ್ ಅವರು, ಇಡೀ ಅವರ ತಂಡಕ್ಕೆ ಉಪನ್ಯಾಸಕರಾಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಆಡಳಿತ ಮಂಡಳಿಯವರಾಗಿರ್ಬೋದು, ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಏನಂದರೆ, ಅದರಲ್ಲಿ ಫಲಿತಾಂಶವನ್ನು ತಂದಿರತಕ್ಕಂಥ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ, ಗುರುಕುಲ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸಾಯಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಕೂಡ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಫಲಿತಾಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಇಲಾಖೆ ಪರವಾಗಿ, ನನ್ನ ಪರವಾಗಿ ಅನಂತವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. यहाँ इधर में शाहू महाराज कॉलेज 421 बच्चे एग्ज़ाम को अपेयर हो गए. उसमें 421 बच्चे पास होकर 100% रिजल्ट लाए. उसमें नियरली 200 बच्चे डिस्टिंक्शंस लाए और 91 बच्चों को 90% वो आए. उसमें आनंद प्रभु 587 मार्क्स से फर्स्ट पोजीशन में कॉलेज में आए. ये यहाँ कॉलेज में जो बच्चे डिस्टिंक्शन लिए सारे बच्चों को सम्मान कार्यक्रम रखे. ये सम्मान कार्यक्रम से उनके जूनियर्स प्रेरणा लेके और उन्होंने भी अच्छा रिजल्ट लाना बोल के हम आशा कर रहे हैं. और इसी तरह KSET और नीट JEE में भी अच्छा रिजल्ट बच्चे ला सकते बोल के आशा कर रहे हैं. सर टोटल डिस्टिंक्शन कितने सर? टोटल बीदर ब्रांच से टोटल नियरली 200 डिस्टिंक्शंस आए और बालकी बसव कल्याण तीनों ब्रांचेस में मिलाए तो 680 डिस्टिंक्शंस आए. और उसमें स्पेशली 100/100 मैथमेटिक्स में 288 बच्चों को 100/100 मैथमेटिक्स में आए. और ऑलमोस्ट ऑल सभी बच्चे मैथमेटिक्स में 90% के वो रिजल्ट लाने में सफल हो गए. और इसी तरह ऑब्जेक्ट में भी बच्चे ला सकते हैं. ಜಿಲ್ಲಾ ಅಧ್ಯಕ್ಷನಾಗಿದ್ದು, ನಾವು ಬೀದರ್ ಜಿಲ್ಲೆಯ ಫಲಿತಾಂಶವನ್ನು ಸುಧಾರಣೆ ಆಗಬೇಕಾದ್ರೆ ಇದಕ್ಕೆ ಮೊದಲನೇ ಕಾರಣ ನಮ್ಮ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬಾದ್ ಸರ್ಜಿ ಅವರು. ಯಾಕಂದರೆ ಅವರ ಮಾರ್ಗದರ್ಶನದ ಮೇರೆಗೆ ಪ್ರಾಂಶುಪಾಲರ ಸಂಘ, ಉಪನ್ಯಾಸಕರ ಸಂಘ ಮತ್ತು ಎಲ್ಲ ಅವರು ಕೂಡಿಕೊಂಡು ಟೀಮ್ ವರ್ಕನ್ನು ಮಾಡಿಕೊಂಡು ಸಾಹೇಬರ ಒಂದು ನೇತೃತ್ವದಲ್ಲಿ ಸ್ಪೆಷಲ್ ಕ್ಲಾಸ್ ನಡೆಸೋದಾಗಲಿ ಅಥವಾ ಪರಿಹಾರ ಬೋಧನೆಗಳಾಗಲಿ ಅಥವಾ ವರ್ಕ್ಶಾಪ್ಗಳನ್ನು ಮಾಡುವುದಾಗಲಿ, ಇವುಗಳನ್ನೆಲ್ಲ ಮಾಡುವುದ ಒಂದು ಪ್ರತಿಫಲವಾಗಿಯೇ ನಾವು ಇಂದು ಬೀದರ್ ಜಿಲ್ಲೆಗೆ ಉತ್ತಮ ಒಂದು ಫಲಿತಾಂಶವನ್ನು ಪಡೆದಿದ್ದೇವೆ. ಈ ಒಂದು ಫಲಿತಾಂಶ ಇದಕ್ಕೆ 100ಕ್ಕೆ 100% ಕೀರ್ತಿ ಯಾರಿಗೆ ಹೋಗಬೇಕು ಅಂತಂದರೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬಾದ್ ಸರ್ಜಿ ಅವರು ಜೊತೆಯಲ್ಲಿ ಜಿಲ್ಲಾಡಳಿತದ ಒಂದು ಸಹಕಾರ ಮತ್ತು ಎಲ್ಲ ಉಪನ್ಯಾಸಕರ ಸಹಕಾರ, ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು